ರಾಘವೇಂದ್ರಾಯ ನಮಃ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಇವತ್ತಿನ ವಿಡಿಯೋದಲ್ಲಿ ನನಗೊಬ್ಬರು ಕಮೆಂಟ್ ಮೂಲಕ ಕೇಳಿದ್ರು, ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ನಾವು ಏನು ಸೇವೆನ ಮಾಡಬೇಕು ತಿಳಿಸ್ಕೊಡಿ ಅಂತ. ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಹೇಳಬೇಕು ಅಂದರೆ, ರಾಯರ ಮುಂದೆ ಕೂತಾಗ ನಾವು ಏನೊಂದು ಕೂಡ ಬೇಡಬಾರ್ದು. ಅದ್ರ ಬದಲು ಜ್ಞಾನನ ನಮಗೆ ಕರುಣಿಸಿ ರಾಯರೇ ಅಂತ ಬೇಡ್ಕೋಬೇಕು. ಯಾಕಂದರೆ ರಾಯರಲ್ಲೇ ಜ್ಞಾನ ಭಂಡಾರ ಅನ್ನೋದು ಯಥೇಚ್ಛವಾಗಿ ಇದೆ. ಯಾವ ವಯಸ್ಸಿನವರಾದರೂ ಸರಿ, ಇವಾಗ ನಮ್ಗೆ ಆಲ್ರೆಡಿ 40 ಇಯರ್ಸ್ ಆಗಿದೆ, ನಾವು ಹೋಗಿ ಏನು ರಾಯರ ಹತ್ರ ಜ್ಞಾನ ಕೊಡಿ ಅಂತ ಕೇಳೋದು. ಜ್ಞಾನ ಕೊಡಿ ಅಂತ ಕೇಳಿದ್ರೆ ಅವ್ರು ನಮ್ಗೆ ಯಾವ ರೀತಿ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋ ರೀತಿ ಜ್ಞಾನ ಕೊಡ್ತಾರೆ ಅಂತೆಲ್ಲ ಅನ್ಕೋಬಹುದು ನೀವು. ಆದರೆ ನೀವು ಅವ್ರ ಮುಂದೆ ಕೈ ಚಾಚಿ ಜ್ಞಾನಂ ದೇಹಿಮೆ, ಜ್ಞಾನಂ ದೇಹಿಮೆ, ಜ್ಞಾನಂ ದೇಹಿಮೆ ಅಂತ ಬೇಡಿದಾಗ ಖಂಡಿತವಾಗ್ಲೂ ಅದು ವಿದ್ಯಾರ್ಥಿಗಳಾಗಿರಲಿ ಅಥವಾ ದೊಡ್ಡವರೇ ಆಗಿರಲಿ, ನಿಮ್ಮ ವಯಸ್ಸಿಗೆ ತಕ್ಕ ಹಾಗೆ ಯಾವ ರೀತಿ ಜ್ಞಾನ ಅನ್ನೋದನ್ನು ಕೊಡಬೇಕು ರಾಯರು ಅದನ್ನು ಕೊಟ್ಟೇ ಕೊಡ್ತಾರೆ. ಇನ್ನು ಮಕ್ಕಳಿಗಂತೂ ರಾಯರು ವಿದ್ಯಾಭ್ಯಾಸಕ್ಕೆ ಯಥೇಚ್ಛವಾದ ಜ್ಞಾನ ಶಕ್ತಿನ ಕರುಣಿಸ್ತಾರೆ. ಯಾವಾಗ ಅಂದರೆ ನಾವು ಅವ್ರ ಮುಂದೆ ಕೈ ಮುಗಿದು ಭಕ್ತಿಯಿಂದ ನಮ್ಮಲ್ಲಿ ಜ್ಞಾನ ಅನ್ನೋದನ್ನು ಕರುಣಿಸಿ ಅಂತ ಬೇಡಿದಾಗ ಖಂಡಿತವಾಗ್ಲೂ ರಾಯರು ಯಥೇಚ್ಛವಾದಂತಹ ಒಂದು ಜ್ಞಾನನ ಕೊಡ್ತಾರೆ. ಅವರಲ್ಲಿ ಜ್ಞಾನ ಭಂಡಾರ ಅನ್ನೋದೇ ತುಂಬಿ ತುಳುಕುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ, ಪ್ರತಿ ಗುರುವಾರ ಬಂತು ಅಂದರೆ ರಾಯರನ್ನ ಪೂಜಿಸಬೇಕು ಅಂತ ಹೇಳಿ ಪೂಜಿಸ್ತಾರೆ. ಅವ್ರದ್ದು ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಇದ್ದರೆ, ಈಗ ಆರೋಗ್ಯ ಸಮಸ್ಯೆ ಇದೆ, ಯಾರೋ ಹೇಳ್ತಾರೆ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಯಂತ್ರ ಕಟ್ಟಿಸ್ಕೊಳ್ಳಿ, ನಿಮ್ಗೆ ಆಗ್ತಿರೋಂತಹ ತೊಂದರೆಗಳೆಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದು ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೂ ಕೆಲವರು ಹಣಕಾಸಿನ ಸಮಸ್ಯೆ ಇದೆ, ಏನು ಮಾಡೋದು ಅಂತ ಯಾರನ್ನೋ ಕೇಳಿದಾಗ ಅವ್ರು ಇನ್ನೊಂದು ಸಜೆಷನ್ ಮಾಡ್ತಾರೆ, ಇಂಥ ಕಡೆ ಹೋಗಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿ. ರಾಯರನ್ನ ಮನೇಲಿಟ್ಟು ತುಂಬ ದೇವಸ್ಥಾನಗಳಿಗೆ ಹೋಗಿ ಪೂಜೆನ ಸಲ್ಲಿಸ್ತಿರ್ತಾರೆ. ಮತ್ತು ಮನೇಲೂ ಕೂಡ ಎಲ್ಲ ರೀತಿ ದೇವ್ರ ಪೂಜೆಗಳನ್ನು ಮಾಡ್ತಿರ್ತಾರೆ. ಏನಾಗುತ್ತೆ ಗೊತ್ತಾ, ನಾವು ಅಂಗೈಯಲ್ಲಿ ಬೆಣ್ಣೆನ ಇಟ್ಕೊಂಡು ಊರೆಲ್ಲ ಹುಡುಕೋದು ಅಂತ ಹೇಳ್ತಾರಲ್ಲ, ಹಾಗಾಗುತ್ತೆ. ರಾಯರಲ್ಲೇ ಎಲ್ಲವೂ ಕೂಡ ಇದೆ. ನೀವು ಲಕ್ಷ್ಮಿ ಕೇಳ್ತೀರಾ ದುಡ್ಡುಗೋಸ್ಕರ, ಸರಸ್ವತಿನ ಕೇಳ್ತೀರಾ ವಿದ್ಯೆಗೋಸ್ಕರ, ಆರೋಗ್ಯ ಸಮಸ್ಯೆಗೋಸ್ಕರ ಆರೋಗ್ಯನ ಕೇಳ್ತೀರಾ ರಾಯರ ಹತ್ರ. ಏನು ಬೇಕು ಏನು ಬೇಡ ಎಲ್ಲವನ್ನು ಕೂಡ ರಾಯರು ಕರುಣಿಸ್ತಾರೆ. ನಾವು ಅದನ್ನು ಅರ್ಥ ಮಾಡ್ಕೊಳ್ದೆ ಯಾರೋ ಒಂದು ಆರೋಗ್ಯಕ್ಕೋಸ್ಕರ ಈ ಥರ ಪೂಜೆ ಮಾಡಿ ಅಂತ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತೀವಿ. ಮತ್ತು ಇನ್ನೂ ಒಂದೊಂದು ಸಲ ಏನಾಗುತ್ತೆ, ಮದುವೆ ಆಗ್ತಿಲ್ಲ, ಈ ರೀತಿ ನಾವು ಒಂದು ವ್ರತ ಮಾಡಿದ್ರೆ ಅಥವಾ ಈ ರೀತಿ ಒಂದು ನಾವು ದೇವ್ರ ಪೂಜೆನ ಮಾಡಿದ್ರೆ ನಮಗೆ ಮದುವೆ ಅನ್ನೋದು ಆಗುತ್ತೆ ಅಂತ ಹೇಳಿ ತುಂಬ ನಾನಾ ರೀತಿ ದೇವ್ರುಗಳನ್ನ ಪೂಜಿಸ್ತಾ ನಾನಾ ದೇವಸ್ಥಾನಗಳಿಗೆ ಅಲಿತಿರ್ತೀವಿ. ಆದರೆ ಅಂಗೈಯಲ್ಲೇ ಬೆಣ್ಣೆ ಅನ್ನೋದು ಇರುತ್ತೆ. ಅಂದರೆ ನಮ್ಮ ರಾಯರಲ್ಲೇ ಎಲ್ಲವೂ ಕೂಡ ಇಂಥದ್ದು ಸಿಗಲ್ಲ ಅನ್ನೋ ಹಾಗಿಲ್ಲ, ಪ್ರತಿಯೊಂದನ್ನು ಕೂಡ ರಾಯರು ಕರುಣಿಸ್ತಾರೆ. ಅಕಸ್ಮಾತು ನಮಗೆ ಯಾವುದೋ ಒಂದು ದೇವಸ್ಥಾನಕ್ಕೂ ಅಥವಾ ದೇವ್ರ ಪೂಜೆ ಮಾಡಿಯೇ ಅದನ್ನು ಕರುಣಿಸ್ಬೇಕು ಅನ್ನೋದಿದ್ದರೆ ರಾಯರಲ್ಲಿ, ಖಂಡಿತ ಅವರೇ ಸ್ವತಃ ನಮ್ಮ ಜೊತೆ ಇದ್ದು ನಮಗೆ ಗೊತ್ತಾಗಲ್ಲ ಏನು ನಡೀತಿದೆ ಅಂತ. ಆ ರೀತಿ ಆ ದೇವ್ರ ಪೂಜೆನ ಮಾಡಿಸಿ ರಾಯರು ನಮ್ಗೆ ಏನು ಸಿಗಬೇಕು, ನಮ್ಗೆ ಏನು ಕರುಣಿಸ್ಬೇಕು ಅದನ್ನು ಕರುಣಿಸ್ತಾರೆ. ರಾಯರೇ ಎಲ್ಲವೂ, ರಾಯರಿಂದನೇ ಎಲ್ಲವೂ ಕೂಡ ಸಾಧ್ಯ. ಆ ನಂಬಿಕೆನ ನಾವು ಮೊದಲನೇದಾಗಿ ರಾಯರ ಮೇಲೆ ಇಡಬೇಕು. ಮನೇಲಿ 1 ಮಗುನೋ 2 ಮಗುನೋ 4 ಮಗುನೋ ಒಟ್ಟಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಿರ್ತಾರೆ. ಅವ್ರಿಗೆ ವಿದ್ಯೆ ಅನ್ನೋದು ಸರಿಯಾಗಿ ಹತ್ತುತ್ತಿರಲ್ಲ, ಕಷ್ಟಪಟ್ಟು ಓದ್ತಿರ್ತಾರೆ, ಬಟ್ ಅರ್ಥ ಆಗ್ತಿರಲ್ಲ. ಅಂತಹ ಮಕ್ಕಳಿದ್ರೂ ಸರಿ, ಅಥವಾ ತುಂಬ ಚೆನ್ನಾಗಿ ಓದ್ತಿರ್ತಾರೆ ಮಕ್ಕಳು, ಇನ್ನೂ ಚೆನ್ನಾಗಿ ಓದಬೇಕು, ಅವ್ರು ಓದಿದ ಕಡೆ ಎಲ್ಲ ಅವ್ರಿಗೆ ಫ್ರೀ ಸೀಟ್ಗಳು ಸಿಗಬೇಕು, ಅವ್ರು ಅಂದ್ಕೊಂಡಿರೋದನ್ನ ಅಚೀವ್ ಮಾಡಬೇಕು, ಆ ಥರ ಏನಾದರೂ ತಂದೆ ತಾಯಿ ಮನಸ್ಸುಗಳಲ್ಲಿ ಇದ್ದರೆ ಪ್ರತಿ ಗುರುವಾರ ರಾಯರ ಮುಂದೆ ಕೂತು ಸರಸ್ವತಿ ಶ್ಲೋಕನ ಹೇಳಿ ನಿಮ್ಮ ಕೈಲಾದಷ್ಟು ಮಕ್ಕಳಿಗೆ ಪುಸ್ತಕಗಳನ್ನ ದಾನ ಕೊಡೋದಾಗಲಿ, ಇಲ್ಲ ನಿಮ್ಮ ಮನೇಲಿ ನಿಮ್ಮ ಮಕ್ಕಳ ಕೈಲಿ ಸರಸ್ವತಿ ಶ್ಲೋಕನ ಹೇಳ್ಸೋದಾಗಲಿ, ರಾಯರ ಮುಂದೆ ಕೂತು ಜ್ಞಾನಂ ದೇಹಿಮೆ, ಜ್ಞಾನಂ ದೇಹಿಮೆ, ಜ್ಞಾನಂ ದೇಹಿಮೆ ಅಂತ ರಾಯರನ್ನ ಬೇಡೋದಾಗಲಿ ಮಾಡಿಸಿ. ಅದ್ರ ಜೊತೆಗೆ ನಾನು ಕೂಡ ಒಂದು ಸರಸ್ವತಿ ದೇವಿ ಶ್ಲೋಕ ಮತ್ತು ಸರಸ್ವತಿ ದೇವಿ ರಂಗೋಲಿನ ಹೇಳ್ಕೊಡ್ತೀನಿ. ನಾವು ಇದನ್ನು ಮಾಡಿದ್ರೂ ಮಾಡದೇ ಇದ್ರೂ ಪ್ರತಿ ಗುರುವಾರ ರಾಯರ ಮುಂದೆ ಭಕ್ತಿ ಶ್ರದ್ಧೆಯಿಂದ ನೀವು 2 ನಿಮಿಷ ಕೂರ್ತಿರೋ 2 ಗಂಟೆ ಕೂರ್ತಿರೋ ಅದು ಮುಖ್ಯನೇ ಅಲ್ಲ. ನೀವು 2 ಗಂಟೆ ಕೂರ್ಲಿ 2 ನಿಮಿಷ ಕೂರ್ಲಿ, ನಿಮ್ಮಲ್ಲಿರುವಂಥ ಒಂದು ಭಕ್ತಿ ಶ್ರದ್ಧೆ ಮುಖ್ಯ, ಬಹಳ ಮುಖ್ಯ. ಭಕ್ತಿ ಶ್ರದ್ಧೆ ಅವೆರಡೂ ನಿಮ್ಮಲ್ಲಿ ಇದೆ ಅಂದರೆ ರಾಯರು ಏನು ಬೇಕಾದರೂ ಕರುಣಿಸ್ತಾರೆ. ಸರಸ್ವತಿ ಶ್ಲೋಕ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಅಲ್ವಾ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇದನ್ನು 3 ಬಾರಿ ಇಲ್ಲ 5 ಬಾರಿ ರಾಯರ ಮುಂದೆ ಕೂತು ಹೇಳಿ. ಅದಕ್ಕೂ ಮುಂಚೆ ವಕ್ರತುಂಡ ಮಹಾಕಾಯ
ಹೇಳ್ಕೊಂಡು ಗಣೇಶನ ಸ್ಮರಣೆನ ಮತ್ತು ನಿಮ್ಮ ಮನೆ ದೇವ್ರ ಸ್ಮರಣೆನ ಮಾಡಿ ನಂತರ ಸರಸ್ವತಿ ದೇವಿನ ನೆನಪು ಮಾಡಿಕೊಂಡು ರಾಯರ ಮುಂದೆ ಕೂತು ನಮಗೆ ಜ್ಞಾನದ ಬೆಳಕನ್ನ ಕೊಡಿ ರಾಯರೇ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡ್ರೆ ರಾಯರ ಹತ್ರ ಖಂಡಿತವಾಗ್ಲೂ ರಾಯರು ಯಥೇಚ್ಛವಾಗಿ ಎರಡೂ ಕೈ ಎತ್ತಿ ಕೊಡುವಂಥದ್ದು ಅಂದರೆ ಜ್ಞಾನ. ಇದ್ರ ಜೊತೆಗೆ ಇವಾಗ ನಾನೇನು ಹೇಳ್ಕೊಡ್ತೀನಿ ಶ್ಲೋಕನ ಹೇಳೋದಕ್ಕೂ ಮುಂಚೆ ಈ ರಂಗೋಲಿನ ನೀವು ದೇವ್ರ ಮನೆಯಲ್ಲೇ ಹಾಕಬೇಕು, ಎಲ್ಲಂದ್ರಲ್ಲಿ ಹಾಕಬಾರ್ದು. ಎಷ್ಟು ದಿನ ಹಾಕಬೇಕು? 21 ದಿನನ, 1 ತಿಂಗಳ, 2 ತಿಂಗಳ ಅಂತ ಅಲ್ಲ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸನ ಎಲ್ಲಿ ತನಕ ಮಾಡ್ತಾರೋ ಅಲ್ಲಿವರೆಗೂ ಪ್ರತಿನಿತ್ಯ ಈ ರಂಗೋಲಿನ ಹಾಕಿ ಸರಸ್ವತಿ ಶ್ಲೋಕನ ಹೇಳ್ತಾ ಬರೋದ್ರಿಂದ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನೋದನ್ನು ಕಾಣ್ತಾರೆ. ನೀವೇನು ಅಂದ್ಕೊಂಡಿರ್ತೀರ ಅದನ್ನು ಖಂಡಿತ ಸಾಧಿಸ್ತಾರೆ. ನಾನು ನಿಮ್ಗೆಲ್ರಿಗೂ ತೋರ್ಸೋದಕ್ಕೋಸ್ಕರ ಅಂತ ಪೇಪರ್ ಮೇಲೆ ಈ ರಂಗೋಲಿನ ಡ್ರಾ ಮಾಡಿದ್ದೀನಿ. ಮೊದಲು ಶ್ರೀ ಸರಸ್ವತೇ ನಮಃ ಅಂತ ಬರ್ಕೊಂಡು ನಂತರ ಈ ರೀತಿ ಬಾಕ್ಸ್ನ ಹಾಕೋಬೇಕು. ಈ ಬಾಕ್ಸ್ನ ಕೌಂಟ್ ಮಾಡಿದಾಗ ಅಡ್ಡ 5 ಬರಬೇಕು, ಉದ್ದ 5 ಬರಬೇಕು. ಆ ರೀತಿ ಬಾಕ್ಸ್ನ ಹಾಕ್ಕೊಂಡು ಅದ್ರ ಮಧ್ಯ ಶ್ರೀಕಾರನ ಬರಿಬೇಕು. ಸುತ್ತಲೂ ಕೂಡ ಈ ರೀತಿ ಶ್ರೀಕಾರನ ಬರೆದು ಅರಿಶಿನ ಕುಂಕುಮನ ಇಟ್ಟು ಅಲ್ಲಿಗೆ ಹೂವು ಅನ್ನೋದನ್ನು, ಬಿಳಿ ಹೂವು ಇದ್ದರೆ ಸರಿ, ಯಾವ ಹೂವು ಇರುತ್ತೋ ಅದನ್ನು ಮಡಿಸಿ 2 ಚಿಕ್ಕದಾದ ತುಂಬಾ ಚಿಕ್ಕದಾದಂತಹ ದೀಪಗಳಿಗೆ ತುಪ್ಪ ಅನ್ನೋದನ್ನು ಹಾಕಿ ನೀವು ದೀಪನ ಹಚ್ಚಿ ಈ ಶ್ಲೋಕನ ಹೇಳಿ ನೀವು ಸರಸ್ವತಿ ದೇವಿ ಹತ್ರ ರಾಯರನ್ನ ಬೇಡ್ಕೊಂಡು ಈ ಶ್ಲೋಕನ ಹೇಳೋದ್ರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಆ ಶ್ಲೋಕ ಕೂಡ ನಾನು ಇಲ್ಲಿ ಸ್ಕ್ರೀನ್ಶಾಟ್ ತೆಗೆದು ಹಾಕಿರ್ತೀನಿ. ಕೃಪಾಕರಂ ಜಗನ್ಮಾತಾ ಮಾಮೇವ ಹತಚೇತಸಾಂ ಗುರುಶಾಪಾತ್ ಸ್ಮೃತಿಭೃಷ್ಟಂ ವಿದ್ಯಾಹೀನಂಚಂ ದುಃಖಿತಂ ಜ್ಞಾನಂ ದೇಹಿ ಸ್ಮೃತಿಂ ದೇಹಿ ವಿದ್ಯಾಂ ವಿದ್ಯಾದಿದೇವತೆ ಪ್ರತಿಷ್ಠಾಂ ಕವಿತಾಂ ದೇಹಿ ಶಶ್ರೀ ಶಿಷ್ಯಾಂ ಪ್ರಬೋದಿತಾಂ ಸ್ಮೃತಿರ್ಶಕ್ತಿ ಜ್ಞಾನಶಕ್ತಿ ಬುದ್ಧಿಶಕ್ತಿ ಸ್ವರೂಪಿಣಿ ಪ್ರತಿಭಾ ಕಲ್ಪನಾ ಶಕ್ತ್ಯಾರ್ಚ ತಸ್ಮೈ ದೈವೇ ನಮೋ ನಮಃ. ಈ ರೀತಿಯಾಗಿ ನೀವು ಪ್ರತಿನಿತ್ಯ ಮಾಡೋದ್ರಿಂದ ನಿಮ್ಮ ಮಕ್ಕಳಿಗೆ ಉತ್ತಮವಾದ ವಿದ್ಯಾಭ್ಯಾಸ ಸಿಗುತ್ತೆ. ಇದನ್ನು ಯಾವ ದಿನ ಬೇಕಾದರೂ ನೀವು ನಿಮಗೆ ಒಳ್ಳೆ ದಿನ ಅಂತ ಯಾವ್ದು ಅನಿಸುತ್ತೋ ಆ ದಿನ ಶುರು ಮಾಡ್ಬೋದು. ನಾನು ನನ್ನ ಅನುಭವನ ಇಲ್ಲಿ ಹೇಳ್ತಾ ಇದ್ದೀನಿ. ಇವತ್ತೊಂದು ದಿನದವರೆಗೂ ಏನೇ ಬೇಕಿದ್ರೂ ಅದನ್ನು ನಾನು ಕೇಳೋದು ರಾಯರ ಹತ್ರನೇ. ವಿದ್ಯೆ ಆಗಿರಲಿ, ಹಣ ಆಗಿರಲಿ, ಆರೋಗ್ಯ ಆಗಿರಲಿ, ಎಂಥದ್ದೇ ನನ್ನ ಸಮಸ್ಯೆ ಇರಲಿ ಅದನ್ನು ಹೇಳ್ಕೊಳ್ಳೋದು ರಾಯರ ಹತ್ರನೇ. ನನಗಿದನ್ನು ಸರಿ ಮಾಡಿಕೊಡಿ ಅಂತ ಕೇಳ್ಕೊಳ್ಳೋದು ನಾನು ರಾಯರ ಹತ್ರನೇ. ಎಲ್ಲವೂ ಕೂಡ ರಾಯರು ನನಗೆ ಯಾವುದನ್ನು ಕೂಡ ಇಲ್ಲಿ ತನಕ ಇಲ್ಲ ಅಂತ ಹೇಳ್ದಾಗೆ ಪ್ರತಿಯೊಂದನ್ನು ಕೊಡ್ತಾ ಬಂದಿದ್ದಾರೆ. ಮತ್ತು ಎಷ್ಟೋ ಸಲ ನಾನು ರಾಯರಿಗೆ ದೀಪ ಹಚ್ಚಿ ಅಥವಾ ಒಂದು ವ್ರತ ಮಾಡಿ ಯಾವುದನ್ನು ಕೂಡ ಬೇಡ್ಕೊಂಡಿಲ್ಲ. ಇಷ್ಟು ವಾರದವರೆಗೆ ಮಾಡಬೇಕು ಆಮೇಲೆ ನನಗೆ ರಾಯರು ಕೊಡೋದು ಅನ್ನೋ ಥರ ಏನೂ ಇಲ್ಲ. ನನ್ನ ಅನುಭವ ನನಗೆ ಆಗ್ತಿರೋಂತಹ ರೀತಿ ಹೇಗೆ ಅಂದರೆ, ನನಗೇನಾದರೂ ಒಂದು ಬೇಕಾದರೆ ಅದಕ್ಕೆ ಇಂಥ ಹೊತ್ತು ಅನ್ನೋದೇ ಬೇಕಾಗಿಲ್ಲ. ರಾಯರ ಹತ್ರ ಹೋಗಿ ನನಗೆ ಈ ಥರ ಆಗ್ತಿದೆ ರಾಯರೇ ಅಂತ ದುಃಖ ಬಂದರೆ ದುಃಖನ ವ್ಯಕ್ತಪಡಿಸ್ತೀನಿ. ಇಲ್ಲ ಜೋರಾಗಿ ಅವ್ರ ಹತ್ರ ಕೂತು ಮಾತಾಡಬೇಕು ಅಂತ ಅನಿಸ್ದಾಗ ನನಗೆ ಈ ಥರ ಬೇಕೇ ಬೇಕು ಅಂತ ಅವ್ರ ಮುಂದೆ ಹಠ ಹಿಡಿದು ಕೂತಾಗಲೂ ಕೂಡ ನನಗೆ ರಾಯರು ಎಲ್ಲವನ್ನು ಕೂಡ ಕೊಡ್ತಾ ಬರ್ತಿದ್ದಾರೆ. ರಾಯರೇ ಎಲ್ಲವೂ ಅಂತ ನಂಬಿದಾಗ ಖಂಡಿತ ನಿಮ್ಮ ಬದುಕು ಮ್ಯಾಜಿಕ್ ಅಂತ ಹೇಳ್ತಾರಲ್ಲ ಆ ರೀತಿ ಆಗುತ್ತೆ. ರಾಯರು ಎಲ್ಲರನ್ನೂ ಕಾಪಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು.